ಎಲ್ಲರಿಗೂ ನಮಸ್ಕಾರಗಳು. ನಾನು ಪ್ರೊಫೆಸರ್ PM ಚೌಗ್ಲಾ. ಆತ್ಮೀಯರೇ, ಇವತ್ತು ನಾನು ಒಂದು ಹೊಸ ವಿಷಯವನ್ನು ತೆಗೆದುಕೊಂಡು ಚರ್ಚೆ ಮಾಡಲಿಕ್ಕೆ ಉತ್ಸುಕನಾಗಿದ್ದೇನೆ. ವಿಷಯ ಏನಪ್ಪ ಅಂತಂದರೆ, ಗೋಚರ ಮತ್ತು ಅಗೋಚರ ವ್ಯಾಪಾರಗಳ ನಡುವಿನ ವ್ಯತ್ಯಾಸ ಮತ್ತು ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು ತಯಾರಿಸುವಂಥ ಒಂದು ಪ್ರಕ್ರಿಯೆ ಕುರಿತಾಗಿ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಇದು BCom 4ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ಇಂಟರ್ನ್ಯಾಷನಲ್ ಬಿಸ್ನೆಸ್ ಎಕನಾಮಿಕ್ಸ್ ಅಥವಾ ಅಂತಾರಾಷ್ಟ್ರೀಯ ವ್ಯವಹಾರ ಅರ್ಥಶಾಸ್ತ್ರ ಏನಿದೆಯೋ ಆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿದೆ. ಇನ್ನು ಬೇರೆ ಬೇರೆ ವಿಶ್ವವಿದ್ಯಾಲಯಗಳಲ್ಲಿ ಬೇರೆ ಬೇರೆ ಒಂದು ಶೀರ್ಷಿಕೆ ಅಡಿಯಲ್ಲಿಯೂ ಕೂಡ ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಸಾಧ್ಯ ಇದೆ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಎಕ್ಸಾಮಿನೇಷನ್ ಮೇ ಜೂನ್ 2018 15 ಮಾರ್ಕ್ಸ್ ಕೇಸ್ ಸ್ಟಡಿ ಕೇಳಿರ್ತಕ್ಕಂತಹ ಕಾರಣಕ್ಕಾಗಿ ಈ ಒಂದು ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಆತ್ಮೀಯರೇ, ವಿಷಯವನ್ನು ಪ್ರಾರಂಭ ಮಾಡುವ ಮುಂಚೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನಪ್ಪ ಅಂತಂದರೆ, ಆತ್ಮೀಯರೇ, ತಮಗೆ ಗೊತ್ತಿರುವಂತೆ ಕೊರೋನಾ ವೈರಸ್ ಜಗತ್ತಿನಾದ್ಯಂತ ದೇಶಾದ್ಯಂತ ಬೆಳೀತಾ ಇದೆ. ಹಾಗಾಗಿ ಇವತ್ತು ತರಗತಿಗಳು ನಡೀತಾ ಇಲ್ಲ. UGC ವಿಶ್ವವಿದ್ಯಾಲಯಗಳು, ಮಾನ್ಯ ಕರ್ನಾಟಕ ಸರ್ಕಾರ ಎಲ್ಲವೂ ಕೂಡ ಏನಪ್ಪ ಅಂತಂದರೆ ಮನೆಯಲ್ಲೇ ಇದ್ದುಕೊಂಡು ಬೋಧನೆಯನ್ನು ಮಾಡೋದು ಹಾಗೂ ವಿದ್ಯಾರ್ಥಿಗಳಾಗಿರ್ತಕ್ಕಂಥವರು ಕಲಿಕೆಯನ್ನು ಮಾಡೋದು, ಇದು ತಮಗೆ ಗೊತ್ತಿರುವಂಥ ವಿಷಯ. ಆದ್ದರಿಂದ ಈ ವಿಡಿಯೋವನ್ನು ನಾನು ಮಾಡಿದ್ದೇನೆ. ನೀವು ಕೂಡ ಈ ವಿಡಿಯೋವನ್ನು ನೋಡಿ ತಿಳಿದುಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಅಥವಾ ಸಹಪಾಠಿಗಳಿಗೂ ಕೂಡ ಇದನ್ನು ಶೇರ್ ಮಾಡಿ, ಭಾಳಷ್ಟು ಶೇರ್ ಮಾಡಿ, ಎಲ್ಲ ವಿದ್ಯಾರ್ಥಿಗಳಿಗೆ ತಲುಪುವಂತಹ ಕಾರ್ಯವನ್ನು ನೀವು ಮಾಡಿ, ನಾನು ಮಾಡ್ತಾ ಇದ್ದೇನೆ. ಹಾಗೆಯೇ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ತಾವು ಕೂಡ ಸಬ್ಸ್ಕ್ರೈಬ್ ಆಗಬೇಕು ಅಂಥೇಳಿ ಕೇಳಿಕೊಳ್ಳುತ್ತಾ ಇನ್ನು ವಿಷಯವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಆತ್ಮೀಯರೇ, ಇಲ್ಲಿ ತಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ. ಇದು ಏನಪ್ಪ ಅಂತಂದರೆ 4ನೇ ಸೆಮಿಸ್ಟರ್ BCom ವಿದ್ಯಾರ್ಥಿಗಳಿಗಾಗಿ ಕೇಳಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಯಾವಾಗ ಅಂತಂದರೆ ಮೇ ಜೂನ್ 2018ರಲ್ಲಿ. ಇದು D ಸೆಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯಾಗಿದೆ. ಆದ್ದರಿಂದ ಕೇಸ್ ಸ್ಟಡಿ ಅಥವಾ ಇದು ಸ್ಥಿತಿ ವಿದ್ಯಮಾನ ಅಥವಾ ಕಡ್ಡಾಯವಾಗಿರ್ತಕ್ಕಂಥ ಪ್ರಶ್ನೆ 15 ಅಂಕಗಳಿಗಾಗಿ. ಓಕೆ, ಇಲ್ಲಿ ಒಂದು ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಫ್ರಾನ್ಸ್ ದೇಶದ ರಫ್ತು ಮತ್ತು ಆಮದು ಬಾಬುಗಳು ಈ ಕೆಳಗಿನಂತಿವೆ. ನೋಡಿ, ಇಲ್ಲಿ ಕ್ರಮ ಸಂಖ್ಯೆಯನ್ನು ಒಂದು ಕಡೆ ಕೊಟ್ಟಿದ್ದಾರೆ, ಒಂದು ಕಡೆಗೆ ಬಾಬುಗಳನ್ನು ಕೊಟ್ಟಿದ್ದಾರೆ, ದ ಪರ್ಟಿಕ್ಯುಲರ್ಸ್ ಅಂತ ಹೇಳಿ ಕರಿತೀವಿ ಅವು. ಹಾಗೆಯೇ ಇನ್ನೊಂದು ಕಡೆಗೆ ಏನಪ್ಪ ಅಂತಂದರೆ ಕೋಟಿ ಫ್ರಾಂಕ್ಗಳಲ್ಲಿ ಅಂಥೇಳಿ ಕೊಟ್ಟಿದ್ದಾರೆ. ಇಲ್ಲಿ ಫ್ರಾಂಕ್ ಅನ್ನೋದು ಏನಪ್ಪ ಅಂತಂದರೆ ಇದು ಫ್ರಾನ್ಸ್ ದೇಶದ ಕರೆನ್ಸಿಯ ಹೆಸರು. ಓಕೆ, ಈಗ ನೋಡಿ ಒಂದೊಂದಾಗಿ ನಾವು ನೋಡ್ಕೊತ ಹೋಗ್ತಕ್ಕಂಥದ್ದು. ನೋಡಿ, ಸರಕುಗಳ ರಫ್ತು 85,000 ಕೋಟಿ ಫ್ರಾಂಕ್ಗಳು. ಹಾಗೆ ಸೇವೆಗಳ ರಫ್ತು ಇದೇನಪ್ಪ ಅಂತಂದರೆ 20,000 ಕೋಟಿ ಫ್ರಾಂಕ್ಗಳು. ಯಂತ್ರೋಪಕರಣಗಳ ರಫ್ತು 10,000 ಕೋಟಿ ಫ್ರಾಂಕ್ಗಳು. ಸರಕುಗಳ ಆಮದು 65,000 ಕೋಟಿ ಫ್ರಾಂಕ್ಗಳು. ಸೇವೆಗಳ ಆಮದು 25,000 ಕೋಟಿ ಫ್ರಾಂಕ್ಗಳು. ಯಂತ್ರೋಪಕರಣಗಳ ಆಮದು 18,000 ಕೋಟಿ ಫ್ರಾಂಕ್ಗಳು. ಮದ್ಯದ ಅಥವಾ ವೈನ್ ಅಂತೇಳಿ ಕರಿತೀವಲ್ಲ, ಅದರ ರಫ್ತು 16,000 ಕೋಟಿ ಫ್ರಾಂಕ್ಗಳು. ಮದ್ಯದ ಅಥವಾ ಮದ್ಯಪಾನಗಳ ಆಮದು 11,000 ಕೋಟಿ ಫ್ರಾಂಕ್ಗಳು. ಪಡೆದ ಕಾಣಿಕೆಗಳು 2,000 ಕೋಟಿ ಫ್ರಾಂಕ್ಗಳು. ಹಾಗೆಯೇ ಭಾರತಕ್ಕೆ ನೀಡಿದ ಕಾಣಿಕೆಗಳು 3,000 ಕೋಟಿ ಫ್ರಾಂಕ್ಗಳು. ಆಮೇಲೆ ಪಡೆದ ಬಂಡವಾಳ 20,000 ಕೋಟಿ ಫ್ರಾಂಕ್ಗಳು. ಆಮೇಲೆ ಪಾವತಿಯಾದ ಬಂಡವಾಳ 31,000 ಕೋಟಿ ಫ್ರಾಂಕ್ಗಳು. ಈ ಸ್ಥಿತಿ ವಿದ್ಯಮಾನ ಅಂದಮೇಲೆ ನೇರವಾಗಿ ಒಂದೇ ಪ್ರಶ್ನೆಯನ್ನು ಕೇಳೋದಿಲ್ಲ. ಆದ್ದರಿಂದ ಇಲ್ಲಿ ಸುಮಾರು 3 ಪ್ರಶ್ನೆಯನ್ನು ಕೇಳಿದ್ದಾರೆ. ಈ 3 ಪ್ರಶ್ನೆಗಳಿಗೆ ಹೇಗೆ ಉತ್ತರ ಮಾಡಬೇಕು ಅನ್ನೋಕ್ಕಿಂತ ಮುಂಚೆ ಪ್ರಶ್ನೆಗಳನ್ನು ಒಂದಿಷ್ಟು ಗಮನವಹಿಸಿ ನೋಡೋಣ. ನೋಡಿ, ABC. ಎ ಏನು ಕೇಳ್ತದೆ ಅಂತಂದರೆ ಗೋಚರ ಮತ್ತು ಅಗೋಚರ ವ್ಯಾಪಾರಗಳ ವ್ಯತ್ಯಾಸ ತಿಳಿಸಿರಿ. ಆಮೇಲೆ B, ಮೇಲ್ಕಾಣಿಸಿದ ಅಂಕಿ ಸಂಖ್ಯೆಗಳ ಸಹಾಯದಿಂದ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು ತಯಾರಿಸಿರಿ. ಆಮೇಲೆ C ಏನಪ್ಪ ಅಂತಂದರೆ ಫ್ರಾನ್ಸ್ ದೇಶದ ಸಂದಾಯ ಬಾಕಿಯ ಸ್ಥಿತಿ ಏನು ಅನ್ನುವಂಥದ್ದು. ಆತ್ಮೀಯರೇ, ನಾವು ವಿಷಯ ವಸ್ತುವನ್ನು ಪರಿಹಾರ ಒಂದು ವಿಭಾಗಕ್ಕೆ ಹೋಗೋಕ್ಕಿಂತಲೂ ಮುಂಚೆ ಇಲ್ಲೇನಪ್ಪ ಅಂತಂದರೆ ಯಾವ ಪ್ರಶ್ನೆಗೆ ಎಷ್ಟೆಷ್ಟು ಅಂಕ ಕೊಡ್ತಾರೆ, ಎಷ್ಟೆಷ್ಟು ಬರೀಬೇಕು ಅನ್ನೋದು ನಾವು ಇಲ್ಲಿ ಗಮನವಹಿಸುವುದು ಬಹಳ ಮುಖ್ಯವಾಗಿದೆ. ಆದ್ದರಿಂದ ಇಲ್ಲಿ ನೋಡಿ, ನಮ್ಮ ಸೀನಿಯರ್ಸ್, ಪ್ರೊಫೆಸರ್ಸ್
ಅವರು ನಾವು ಮೌಲ್ಯಮಾಪನ ಕಾರ್ಯಕ್ಕೆ ಹೋದಾಗ ಹೇಳಿರುವ ಪ್ರಕಾರ ನೋಡಿ, ಎ ಇದೆಯಲ್ಲ ಇದಕ್ಕೆ 5 ಅಂಕಗಳು, ಬಿ ಪ್ರಶ್ನೆ ಇದೆಯಲ್ಲ ಇದಕ್ಕೆ 8 ಅಂಕಗಳು, ಆಮೇಲೆ ಸಿ ಪ್ರಶ್ನೆ ಇದೆಯಲ್ಲ ಇದಕ್ಕೆ 2 ಅಂಕಗಳು, ಒಟ್ಟು 15 ಅಂಕಗಳು. ಆದ್ದರಿಂದ ಹೀಗೆ ನಾವು ಈ ಎ ವಿಭಾಗಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದನ್ನು ಅಷ್ಟೇ ಕೊಡಬೇಕು, ಬಿಗೆ ಎಷ್ಟು ಮಹತ್ವ ಕೊಡಬೇಕು ಅಷ್ಟೇ ಕೊಡಬೇಕು, ಹಾಗೂ ಸಿ ವಿಭಾಗಕ್ಕೆ ಏನು ಉತ್ತರ ಕೊಡಬೇಕು ಅದನ್ನು ಕೊಡಬೇಕು. ಅದು ಹೇಗೆ ಏನು ಅನ್ನುವಂಥದ್ದನ್ನು ನಾವು ಈಗ ಒಂದೊಂದಾಗಿ ನೋಡ್ತಕ್ಕಂಥದ್ದು. ಆತ್ಮೀಯರೇ, ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂತಹ ಒಂದು ಏನು ಡಾಕ್ಯುಮೆಂಟ್ರಿ ವರ್ಕ್ ಇದೆಯೋ ಇಲ್ಲಿ ನೋಡಿ, ಮೊದಲೇ ಎ ತೆಗೆದುಕೊಂಡಿದ್ದೇನೆ. ಹೇಗೆ ಉತ್ತರ ಏನಪ್ಪ ಅಂತಂದರೆ ಅವರು ಕೇಳಿರ್ತಕ್ಕಂಥ ಪ್ರಶ್ನೆ, ಗೋಚರ ಮತ್ತು ಅಗೋಚರ ವ್ಯಾಪಾರಗಳ ನಡುವಿನ ವ್ಯತ್ಯಾಸವನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಸೊ ಆ ಒಂದು ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ಮುಂಚೆ ನೇರವಾಗಿ ಈ ಒಂದು ಭಾಗಕ್ಕೆ ಬರೋಕ್ಕಿಂತ ಮುಂಚೆ ಇಲ್ಲಿ ಗೋಚರ ವ್ಯಾಪಾರ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಗೋಚರ ಹೆಸರೇ ಸೂಚಿಸುವಂತೆ ಗೋಚರ ಸ್ವರೂಪದ ಸರಕುಗಳನ್ನು ರಫ್ತು ಮತ್ತು ಆಮದು ಮಾಡುವ ಪ್ರಕ್ರಿಯೆಯಾಗಿದೆ. ಈ ಗೋಚರ ವ್ಯಾಪಾರ ಅನ್ನೋದೇನಪ್ಪ ಅಂತಂದರೆ ಗೋಚರ ಸ್ವರೂಪದ ಸರಕುಗಳನ್ನು ರಫ್ತಾಮದು ಮಾಡುವಂಥ ಪ್ರಕ್ರಿಯೆಯಾಗಿದೆ ಅಂತ ನಾವು ಕರಿಬಹುದು. ಉದಾಹರಣೆಗೆ ಗಣಕಯಂತ್ರ ಸಲಕರಣೆಗಳ ಅಂದರೆ ಹಾರ್ಡ್ವೇರ್ ಏನು ಮಾಡೋದ್ರಿ ರಫ್ತಾಮದು ಮಾಡುವಂಥ ಪ್ರಕ್ರಿಯೆ ಆಗಿರಬಹುದು. ಹಾಗೆ ಇಲ್ಲಿ ಅಗೋಚರ ವ್ಯಾಪಾರ ಎಂದರೇನು? ವಾಟ್ ಈಸ್ ಇನ್ವಿಜಿಬಲ್ ಟ್ರೇಡ್? ಇಲ್ಲಿ ನೋಡಿ, ಅಗೋಚರ ಸ್ವರೂಪದ ಸರಕುಗಳನ್ನು ರಫ್ತು ಮತ್ತು ಆಮದು ಮಾಡುವ ಪ್ರಕ್ರಿಯೆಯಾಗಿದೆ. ಉದಾಹರಣೆಗೆ ಗಣಕಯಂತ್ರಗಳ ತಂತ್ರಾಂಶದ ಅಂದರೆ ಸಾಫ್ಟ್ವೇರ್ ಏನಿದೆಯೋ ಅದನ್ನು ರಫ್ತು ಮಾಡುವಂಥ ಪ್ರಕ್ರಿಯೆ. ಆತ್ಮೀಯರೇ, ಇಲ್ಲಿ ನೋಡಿ, ಸಾಫ್ಟ್ವೇರ್ ಇದು ಅಗೋಚರ, ಕಾಣಿಸುವುದಿಲ್ಲ. ಹಾರ್ಡ್ವೇರ್ ಗೋಚರ, ಇದು ಕಾಣಿಸುತ್ತದೆ. ಅಂದರೆ ಟ್ಯಾಂಜಿಬಲ್ ಐಟಮ್ ಅಂತ ಹೇಳಿ ಕರಿತೀವಿ, ಇದಕ್ಕೆ ಇಂಟ್ಯಾಂಜಿಬಲ್ ಐಟಮ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇದೇನಪ್ಪ ಅಂತಂದರೆ ಗೋಚರ ಮತ್ತು ಅಗೋಚರ ವ್ಯಾಪಾರದ ಅರ್ಥ. ಇನ್ನೇನಪ್ಪ ಅಂತಂದರೆ ಗೋಚರ ಮತ್ತು ಅಗೋಚರ ವ್ಯಾಪಾರಗಳ ನಡುವಿನ ವ್ಯತ್ಯಾಸ. ನೋಡಿ, ಇಲ್ಲಿ ಪಟ್ಟಿಯ ಎಡಭಾಗದಲ್ಲಿ ಗೋಚರ ವ್ಯಾಪಾರವನ್ನು ಅಂದರೆ ವಿಜಿಬಲ್ ಟ್ರೇಡನ್ನು, ಪಟ್ಟಿಯ ಬಲಭಾಗದಲ್ಲಿ ಅಗೋಚರ ವ್ಯಾಪಾರ ಅಂದರೆ ಇನ್ವಿಜಿಬಲ್ ಟ್ರೇಡನ್ನು ನಮೂದು ಮಾಡಿದ್ದೇನೆ. ಸೊ ಇಲ್ಲೇನಪ್ಪ ಅಂತಂದರೆ ಗೋಚರ ವ್ಯಾಪಾರದ ಕಡೆಯಲ್ಲಿ ಮೊದಲನೇದಾಗಿ ಏನಪ್ಪ ಅಂತಂದರೆ ಗೋಚರ ಸಂಗತಿಗಳ ಪರಿಗಣನೆ. ಇದು ಗೋಚರ ಸಂಗತಿಗಳಂದರೆ ಸರಕುಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ, ಅಂದರೆ ಕಣ್ಣಿಗೆ ಕಾಣಿಸುವಂಥ ಸರಕುಗಳು. ಆಮೇಲೆ ಇದು ಅಗೋಚರ ಸಂಗತಿಗಳ ಪರಿಗಣನೆ ಮಾಡ್ತದೆ, ಅಂದರೆ ಸಾಮಾನ್ಯವಾಗಿ ಸೇವೆಗಳನ್ನು ಪರಿಗಣನೆಗೆ ತೆಗೆದುಕೊಳ್ಳುತ್ತದೆ. ಎರಡನೇದನ್ನು ಕೂಡ ಹಾಗೆ ಇದೆ, ಸರಕುಗಳ ಪರಿಗಣನೆ ಮಾಡ್ತದೆ, ಇದು ಗೋಚರ ವ್ಯಾಪಾರ. ಆಮೇಲೆ ಇದು ಅಗೋಚರ ಸೇವೆಗಳ ಪರಿಗಣನೆಯನ್ನು ಮಾಡ್ತದೆ. ಮೂರನೇ ಅಂಶ, ರಫ್ತು ಮತ್ತು ಆಮದು ಸರಕುಗಳು ಕಣ್ಣಿಗೆ ಗೋಚರಿಸುತ್ತವೆ. ಹೌದು, ನಾವು ರಫ್ತಾಮದು ಮಾಡ್ತಕ್ಕಂಥ ಸರಕುಗಳೇನಿದಾವೋ ಅವು ಕಣ್ಣಿಗೆ ಗೋಚರ ಆಗ್ತದೆ, ಎಲ್ಲಿ ಗೋಚರ ವ್ಯಾಪಾರದಲ್ಲಿ. ಆದರೆ ಅಗೋಚರ ವ್ಯಾಪಾರದಲ್ಲಿ ರಫ್ತು ಮತ್ತು ಆಮದು ಸರಕುಗಳು ಕಣ್ಣಿಗೆ ಅಗೋಚರವಾಗಿರುತ್ತವೆ, ಅಂದರೆ ಕಾಣಿಸುವುದಿಲ್ಲ. ಹಾಗೆಯೇ ನಾಲ್ಕನೆಯ ಒಂದು ವ್ಯತ್ಯಾಸಾತ್ಮಕ ಅಂಶ, ಗೋಚರ ವ್ಯಾಪಾರದ ಕಡೆಯಲ್ಲಿ ಸರಕುಗಳ ರಫ್ತು ಮತ್ತು ಆಮದು ಜಾಗತಿಕ ಸ್ವರೂಪವನ್ನು ಹೊಂದಿರುತ್ತದೆ. ಆದರೆ ಇಲ್ಲಿ ಅಗೋಚರ ವ್ಯಾಪಾರದ ನಿಟ್ಟಿನಲ್ಲಿ ಸೇವೆಗಳ ರಫ್ತು ಮತ್ತು ಆಮದು ಜಾಗತಿಕ ಸ್ವರೂಪವನ್ನು ಹೊಂದಿರುತ್ತವೆ ಅನ್ನುವಂಥದ್ದು. ಸೊ ಹೀಗಾಗಿ ಏನಪ್ಪ ಅಂತಂದರೆ ಇದಾಗಿತ್ತು ಏನ್ರಿ ಗೋಚರ ಮತ್ತು ಅಗೋಚರ ವ್ಯಾಪಾರಗಳ ನಡುವಿನ ವ್ಯತ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚರ್ಚೆ. ಇನ್ನೇನಪ್ಪ ಅಂತಂದರೆ ಮುಂದುವರಿದು ಪ್ರಶ್ನೆ ಬಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಚರ್ಚೆ. ಸೊ ಇಲ್ಲಿ ನೋಡಿ, ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು ತಯಾರಿಸುವಂತಹ ಪ್ರಕ್ರಿಯೆ, ಅಂದರೆ ಪ್ರಿಪರೇಷನ್ ಆಫ್ ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಓಕೆ, ಒಂದೊಂದಾಗಿ ನೋಡ್ಕೊತ ಹೋಗ್ತಕ್ಕಂಥದ್ದು. ನೇರವಾಗಿ ವಿಷಯ ವಸ್ತುವಿಗೆ ಹೋಗೋಕ್ಕಿಂತ ಪೂರ್ವದಲ್ಲಿ ಒಂದಿಷ್ಟು ಪುರಾಪರವಾಗಿರ್ತಕ್ಕಂಥ ಸೈದ್ಧಾಂತಿಕವಾಗಿರ್ತಕ್ಕಂಥ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳೋದು ಅವಶ್ಯಕ ಇದೆ. ಆದ್ದರಿಂದ ಇಲ್ಲಿ ನೋಡಿ, ವ್ಯಾಪಾರ ಶಿಲ್ಕು ಎಂದರೇನು ಅಥವಾ ವ್ಯಾಪಾರ ಶಿಲ್ಕಿನ ಅರ್ಥ, ಮೀನಿಂಗ್ ಆಫ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಹೀಗಂದರೆ ಏನು ಅಂತಂದರೆ, ವ್ಯಾಪಾರ ಶಿಲ್ಕು ಎಂಬುದು ಒಂದು ಸಂಕುಚಿತಾರ್ಥದ ಪರಿಕಲ್ಪನೆಯಾಗಿದೆ. ಅಂದರೆ ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರ ದೇಶಗಳೊಡನೆ ನಡೆಸಿದ ಸರಕುಗಳ ರಫ್ತಾಮದನ್ನು ತೋರಿಸುವ ಪಟ್ಟಿಯಾಗಿದೆ. ಅಂದರೆ ಇದೇನಪ್ಪ ಅಂತಂದರೆ
ಸರಕುಗಳ ರಫ್ತು ಮತ್ತು ಆಮದನ್ನು ಏನಪ್ಪ ಅಂತಂದರೆ ತೋರಿಸುವಂಥ ಪಟ್ಟಿ ಇದಾಗಿದೆ. ಒಂದು ದೇಶ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕಾಲಾವಧಿಯಲ್ಲಿ ಜಗತ್ತಿನ ಬೇರೆ ಬೇರೆ ವಿಶ್ವದ ಬೇರೆ ಬೇರೆ ರಾಷ್ಟ್ರಗಳೊಂದಿಗೆ ನಡೆಸಿರ್ತಕ್ಕಂಥ ಸರಕುಗಳ ರಫ್ತಾಮದನ್ನು ತೋರಿಸುವಂಥ ಪಟ್ಟಿಗೆ ವ್ಯಾಪಾರ ಶಿಲ್ಕು ಅಂಥೇಳಿ ಕರಿತೀವಿ. ಆದರೆ ಇಲ್ಲಿ ಮತ್ತೊಂದು ಅಂಶ ಇದೆ, ಸಂದಾಯ ಬಾಕಿ ಅನ್ನುವಂಥದ್ದು ಅಥವಾ ಪಾವತಿ ಶಿಲ್ಕು ಅಂತೂ ನಾವು ಇದಕ್ಕೆ ಕರಿತೀವಿ. ಇಂಗ್ಲೀಷ್ನಲ್ಲಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂಥೇಳಿ ಕರಿತೀವಿ. ಆದ್ದರಿಂದ ಹೀಗಂದರೆ ಏನು? ಪಾವತಿ ಶಿಲ್ಕು ಎಂಬುದು ಒಂದು ವಿಶಾಲಾರ್ಥದ ಪರಿಕಲ್ಪನೆಯಾಗಿದೆ. ಅಂದರೆ ಒಂದು ದೇಶವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಜಗತ್ತಿನ ಇತರ ದೇಶಗಳೊಡನೆ ನಡೆಸಿದ ಎಲ್ಲ ಆರ್ಥಿಕ ವ್ಯವಹಾರಗಳನ್ನು ತೋರಿಸುವ ಪಟ್ಟಿಯಾಗಿದೆ. ಅಥವಾ ಆ ಪಟ್ಟಿಗೆ ನಾವೇನಂತ ಕರಿತೀವಿ ಅಂತಂದರೆ ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಅಂಥೇಳಿ ಕರಿತೀವಿ. ಪಾವತಿ ಶಿಲ್ಕು ಅಥವಾ ಸಂದಾಯ ಬಾಕಿ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಸರಕುಗಳ ರಫ್ತಾಮದು ಮತ್ತು ಸೇವೆಗಳ ರಫ್ತಾಮದು. ಅಂದರೆ ಇದು ಎಲ್ಲ ಗಣನೆ ತೆಗೆದುಕೊಳ್ಳುತ್ತದೆ. ಸರಕುಗಳನ್ನು ಗಣನೆ ತೆಗೆದುಕೊಳ್ಳುತ್ತದೆ, ಸೇವೆಗಳನ್ನು ಗಣನೆ ತೆಗೆದುಕೊಳ್ಳುತ್ತದೆ. ಇದರಲ್ಲಿ ಎಲ್ಲ ಅಂಶಗಳೇನಪ್ಪ ಅಂತಂದರೆ ಒಳಗೊಳ್ತಕ್ಕಂಥ ಅಂಶ ಆಗಿದೆ. ಆಮೇಲೆ ಇಲ್ಲಿ ನೋಡಿ, ಈ ಸಂದಾಯ ಬಾಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ವ್ಯಾಖ್ಯಾನವನ್ನು ಅಮೇರಿಕಾದ ವಾಣಿಜ್ಯ ಇಲಾಖೆ ಏನು ಮಾಡಿದೆ, ವ್ಯಾಖ್ಯಾನಿಸಲು ಪ್ರಯತ್ನಿಸಿದೆ. ಅಕಾರ್ಡಿಂಗ್ ಟು ಕಾಮರ್ಸ್ ಡಿಪಾರ್ಟ್ಮೆಂಟ್ ಆಫ್ ಅಮೇರಿಕಾ. ಓಕೆ, ಏನು ಹೇಳುತ್ತದೆ ನೋಡೋಣ. ಇಲ್ಲಿ ನೋಡಿ, ದೇಶವೊಂದರ ಪಾವತಿ ಶಿಲ್ಕು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆ ದೇಶದ ನಿವಾಸಿಗಳು ಮತ್ತು ದೇಶದ ನಿವಾಸಿಗಳ ನಡುವೆ ಮಾಡಲಾದ ಪಾವತಿಗಳನ್ನು ಒಳಗೊಂಡಿರುತ್ತದೆ. ಅದನ್ನು ಸಾಂಖ್ಯಿಕ ದೃಷ್ಟಿಯಲ್ಲಿ ವಿವಿಧ ಬಾಬುಗಳ ಎಲ್ಲ ವಿನಿಮಯದ ಲೆಕ್ಕ ಪತ್ರವಾಗಿದ್ದು, ಅದು ಒಂದು ಕಡೆ ವಿದೇಶಿಯರಿಂದ ಪಡೆದ ಹಣದ ಮೊತ್ತವನ್ನು ಮತ್ತು ಇನ್ನೊಂದು ಕಡೆಗೆ ವಿದೇಶಿಯರಿಗೆ ಮಾಡಲಾದ ಪಾವತಿಗಳನ್ನು ಒಳಗೊಂಡಿದೆ ಎಂದು ವ್ಯಾಖ್ಯಾನಿಸಬಹುದು ಎಂದಿದೆ. ಹೌದು, ಇಲ್ಲೇನಪ್ಪ ಅಂತಂದರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಕೌಂಟ್ಸನ್ನು ತಯಾರು ಮಾಡ್ತಕ್ಕಂಥ ಪಕ್ಷದಲ್ಲಿ ಒಂದು ಕಡೆಗೆ ಪಡೆದದ್ದು, ಇನ್ನೊಂದು ಕಡೆಗೆ ನೀಡಿದ್ದನ್ನು, ಅಂದರೆ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಅಂತ ಹೇಳಿ ಕರಿತೀವಿ. ಆ ಎರಡು ಅಂಶಗಳನ್ನ ಏನಪ್ಪ ಅಂತಂದ್ರೆ ಇಲ್ಲಿ ನಮೂದು ಮಾಡಿರ್ತೀವಿ. ಒಂದು ಕಡೆಗೆ ಜಮಾ, ಇನ್ನೊಂದು ಕಡೆಗೆ ಖರ್ಚು. ಅದು ಹೇಗೆ ಅನ್ನೋದನ್ನು ಮುಂದೆ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದರೆ ಇಲ್ಲಿ ಇನ್ನೊಂದು ಅಂಶ ಬರ್ತದೆ, ಚಾಲ್ತಿ ಖಾತೆ. ನಾವು ಈಗ ತಯಾರು ಮಾಡಲಿಕ್ಕೆ ಹೊರಟಿದ್ದೀವಿ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು. ಹಾಗಂದರೆ ಏನು? ಮೀನಿಂಗ್ ಆಫ್ ಕರೆಂಟ್ ಅಕೌಂಟ್. ನೋಡಿ, ಚಾಲ್ತಿ ಖಾತೆಯನ್ನು ಆದಾಯ ಖಾತೆ ಎಂದು ಸಹ ಕರೆಯಲಾಗುತ್ತದೆ. ಈ ಖಾತೆಯಲ್ಲಿ ಪ್ರಸ್ತುತವಾಗಿ ಮಾಡಲಾದ ಸರಕು ಮತ್ತು ಸೇವೆಗಳ ರಫ್ತಾಮದುಗಳನ್ನು ನಮೂದು ಮಾಡಲಾಗುತ್ತದೆ. ಈ ಖಾತೆಯಲ್ಲಿ ಪ್ರಮುಖವಾಗಿ ಎರಡು ಅಂಶಗಳಿರುತ್ತವೆ. ಅವುಗಳೆಂದರೆ ಸರಕುಗಳ ರಫ್ತು ಮತ್ತು ಆಮದು, ಅಂದರೆ ವ್ಯವಹಾರ ಅಂತ ಹೇಳ್ತಿರ್ತೀವಿ, ಟ್ರಾನ್ಸಾಕ್ಷನ್ಸ್, ಮತ್ತು ಸೇವೆಗಳ ರಫ್ತು ಮತ್ತು ಆಮದು ಅಥವಾ ವ್ಯವಹಾರ ಅಂತ ಹೇಳ್ತಿರ್ತೀವಿ. ಇವು ಎರಡು ಅಂಶಗಳೇನಪ್ಪ ಅಂತಂದರೆ ಅಂದರೆ ಸರಕುಗಳ ರಫ್ತಾಮದು, ಸೇವೆಗಳ ರಫ್ತಾಮದುಗಳು ಯಾವ ಬಾಬತ್ತಿನಲ್ಲಿ ಬರ್ತಾವ್ರಿ? ಚಾಲ್ತಿ ಖಾತೆಯಲ್ಲಿ ಒಳಗೊಳ್ಳುತ್ತವೆ. ಇನ್ನು ಬಂಡವಾಳ ಖಾತೆ, ಮೀನಿಂಗ್ ಆಫ್ ಕ್ಯಾಪಿಟಲ್ ಅಕೌಂಟ್ ಅಥವಾ ಬಂಡವಾಳ ಖಾತೆಯ ಅರ್ಥ ಏನಿದು? ಬಂಡವಾಳ ಖಾತೆ ಅಂತಂದರೆ ಪಾವತಿ ಶಿಲ್ಕಿನ ಎರಡನೇ ಪ್ರಮುಖ ವಿಭಾಗ ಅಂದರೆ ಬಂಡವಾಳ ಖಾತೆಯಾಗಿದೆ. ಈ ವಿಭಾಗದ ವ್ಯಾಪ್ತಿಯಲ್ಲಿ ಅಲ್ಪಾವಧಿಯ ಹಾಗೂ ದೀರ್ಘಾವಧಿಯ ಸಾಲಗಳು, ಚಿನ್ನದ ವ್ಯವಹಾರಗಳು ಮತ್ತು ಬಂಡವಾಳ ಸ್ವತ್ತುಗಳ ಕೊಳ್ಳುವಿಕೆ ಹಾಗೂ ಮಾರಾಟಗಳು ಒಳಗೊಳ್ಳುತ್ತವೆ. ಆದ್ದರಿಂದ ಬಂಡವಾಳ ಖಾತೆಯಲ್ಲಿ ಕಂಡುಬರುವ ಸಾಲಗಳು ಸರ್ಕಾರದ ಸಾಲಗಳು ಆಗಬಹುದು, ವಿದೇಶಗಳಿಂದ ಪಡೆಯಲಾಗುವ ಸಾಲಗಳು, ಚಿನ್ನದ ಮಾರಾಟದಿಂದ ಬರುವ ಆದಾಯ ಇತ್ಯಾದಿ ಬಂಡವಾಳ ವ್ಯವಹಾರದ ಆದಾಯಗಳನ್ನು ಜಮಾ ವಿಭಾಗದಲ್ಲಿ ನಮೂದಿಸಲಾಗುತ್ತದೆ. ಉದಾಹರಣೆಗೆ, ಫ್ರಾನ್ಸಿನ ಉದ್ಯಮವೊಂದು 100 ಕೋಟಿ ರೂಪಾಯಿಗಳನ್ನು ಭಾರತದಲ್ಲಿ ಹೂಡಿದೆ ಎಂದರೆ ಈ ವಿನಿಮಯದ ವ್ಯವಹಾರವನ್ನು ಭಾರತದ ಲೆಕ್ಕದಲ್ಲಿ ಏನಪ್ಪ ಅಂತಂದರೆ ಜಮಾ ವಿಭಾಗದಲ್ಲಿ ನಮೂದು ಮಾಡಬೇಕು. ಹಾಗೂ ಏನಪ್ಪ ಅಂತಂದರೆ ಫ್ರಾನ್ಸಿನ ಲೆಕ್ಕದಲ್ಲಿ ಎಲ್ರಿ ಖರ್ಚಿನ ವಿಭಾಗದಲ್ಲಿ ನಮೂದಿಸಲಾಗುತ್ತದೆ. ಏಕೆಂದರೆ ಇದು ಭಾರತಕ್ಕೆ ಆದಾಯವಾದರೆ ಫ್ರಾನ್ಸ್ ದೇಶಕ್ಕೆ ಖರ್ಚಾಗುತ್ತದೆ. ಇನ್ನು ಪಾವತಿ ಶಿಲ್ಕಿನಲ್ಲಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳಲ್ಲಿ ಜಮಾ ಮತ್ತು ಖರ್ಚುಗಳು ಪರಸ್ಪರ ಸಮವಾಗಿದ್ದರೆ ಸಮತೋಲನ ಪಾವತಿ ಶಿಲ್ಕು ಎಂದು ಕರೆಯಲಾಗುತ್ತದೆ. ಖರ್ಚುಗಳು ಅಧಿಕವಾಗಿದ್ದು ಜಮಾ ಕಡಿಮೆಯಾಗಿದ್ದರೆ ಪಾವತಿ ಶಿಲ್ಕು ಏನಾಗೈತ್ರಿ?
ಅನಾನುಕೂಲಕರವಾಗಿದೆ ಅಂಥೇಳಿ ಕರಿಬೇಕಾಗ್ತದೆ. ಮತ್ತು ಖರ್ಚಿಗಿಂತ ಜಮಾವೇ ಅಧಿಕವಾಗಿದ್ದರೆ ಪಾವತಿ ಶುಲ್ಕು ಅನುಕೂಲಕರವಾಗಿದೆ ಅಂಥೇಳಿ ನಾವು ಕರಿಬೇಕಾಗ್ತದೆ. ಆದ್ದರಿಂದ ಈ ಮೇಲಿನ ವಿವರಣೆಯನ್ನು ಗಮನದಲ್ಲಿಟ್ಟುಕೊಂಡು ಈಗ ನಾವೇನಪ್ಪ ಅಂತಂದರೆ ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು ರಚಿಸುವಂತಹ ಉಪಕ್ರಮಗಳನ್ನು ನೋಡೋಣ. ಓಕೆ ಫ್ರೆಂಡ್ಸ್, ಇಲ್ಲೇನಪ್ಪ ಅಂತಂದರೆ ಟೇಬಲ್ ಅಥವಾ ಪಟ್ಟಿ ಸಂಖ್ಯೆ 2 ಏನು ಹೇಳ್ತದೆ, ಸಂದಾಯ ಬಾಕಿಯ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳನ್ನು ತಯಾರಿಸುವುದು. ಇದು ಕೋಟಿ ಫ್ರಾಂಕ್ಗಳಲ್ಲಿ ಅಳತೆಯನ್ನು ನಾವು ಮಾಡ್ತಕ್ಕಂಥದ್ದು. ಓಕೆ, ಈ ಪಟ್ಟಿಯನ್ನು ನಾವು ಡಬಲ್ ಎಂಟ್ರಿ ಅಂತ ಹೇಳಿ ಕರಿತೀವಿ. ಆ ಒಂದು ಲೆಕ್ಕದ ಶೀರ್ಷಿಕೆ ಏನಿದೆಯೋ ಅದರ ಹಾಗೇನೆ ಅಥವಾ ಅದರ ಒಂದು ನಿಯಮದ ಪ್ರಕಾರ ಅಥವಾ ನಿಯಮಾನುಸಾರ ತಯಾರು ಮಾಡಿದ್ದೆ ಆಗಿದೆ. ಆದ್ದರಿಂದ ಏನಪ್ಪ ಅಂತಂದರೆ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಆದಷ್ಟು ತಮಗೆ ತಿಳಿಯುವಂಥ ಶೈಲಿಯಲ್ಲಿ ಇದನ್ನು ನಾನು ಬಿಡಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಆತ್ಮೀಯರೇ, ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕ ಅಂತ ಹೇಳಿ ಕರಿತೀವಿ. ಇದು ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಇಲ್ಲಿ ನೋಡಿ, ಒಂದು ಕಡೆಗೆ ಜಮಾ ಕೊಟ್ಟಿದ್ದೇನೆ, ಇನ್ನೊಂದು ಕಡೆಗೆ ಏನಪ್ಪ ಅಂತಂದರೆ ಖರ್ಚು ಕೊಟ್ಟಿದ್ದೀನಿ, ಹೌದಾ? ಸೊ ಇಲ್ಲೇನಪ್ಪ ಅಂತಂದರೆ ಮೊದಲನೇದಾಗಿ ಇದು ಚಾಲ್ತಿ ಖಾತೆಯನ್ನು ತಯಾರು ಮಾಡ್ಕೊಳ್ಳೋಣ. ಆಮೇಲೆ ಏನಪ್ಪ ಅಂತ ಬಂಡವಾಳ ಖಾತೆ ಕಡೆಗೆ ಹೋಗ್ತಕ್ಕಂಥದ್ದು. ಓಕೆ, ಚಾಲ್ತಿ ಖಾತೆ ಈಗ ಐ ಥಿಂಕ್ ಪ್ರಶ್ನೆ ಪತ್ರಿಕೆ ನಾವು ತಮ್ಮ ಮುಂದಿರಬಹುದು ಅಥವಾ ತಾವು ಬರ್ಕೊಂಡಿರಬಹುದು ಅಥವಾ ಅದನ್ನು ನನ್ನ ಗಮನ ಕೊಟ್ಟು ನೋಡಿರ್ತೀರಿ ಅಂತ ಹೇಳಿ ತಿಳ್ಕೊಳ್ತೀನಿ. ಸೊ ಈಗ ನಾನು ಇಲ್ಲಿ ನೋಡಿ, ಸರಕುಗಳ ರಫ್ತು 85,000 ಕೋಟಿ ಫ್ರಾಂಕ್ಗಳು. ಸರಕುಗಳ ಆಮದು ಎಷ್ಟೈತ್ರಿ? 65,000 ಕೋಟಿ ಫ್ರಾಂಕ್ಗಳು. ಸೇವೆಗಳ ರಫ್ತು 20,000 ಕೋಟಿ ಫ್ರಾಂಕ್ಗಳು. ಸೇವೆಗಳ ಆಮದು ಡೆಬಿಟ್ ಕಡೆಯಲ್ಲಿ ಏನಪ್ಪ ಅಂದರೆ 25,000 ಕೋಟಿ ಫ್ರಾಂಕ್ಗಳು. ಯಂತ್ರೋಪಕರಣಗಳ ರಫ್ತು 10,000 ಕೋಟಿ ಫ್ರಾಂಕ್ಗಳು. ಯಂತ್ರೋಪಕರಣಗಳ ಆಮದು 18,000 ಕೋಟಿ ಫ್ರಾಂಕ್ಗಳು. ಹಾಗೆ ಮದ್ಯಪಾನದ ರಫ್ತು ಎಷ್ಟಾಗಿತ್ತಪ್ಪ ಅಂತಂದ್ರೆ 16,000 ಕೋಟಿ ಫ್ರಾಂಕ್ಗಳು. ಮದ್ಯಪಾನದ ಆಮದು 11,000 ಕೋಟಿ ಫ್ರಾಂಕ್ಗಳು. ಪಡೆದ ಕಾಣಿಕೆಗಳು ಎಷ್ಟಾದಪ್ಪ ಅಂತಂದ್ರೆ 2,000 ಕೋಟಿ ಫ್ರಾಂಕ್ಗಳು. ಭಾರತಕ್ಕೆ ನೀಡಿರ್ತಕ್ಕಂಥ ಕಾಣಿಕೆಗಳು ಎಷ್ಟದಾವ್ರಿ? 3,000 ಕೋಟಿ ಫ್ರಾಂಕ್ಗಳು. ಓಕೆ, ಸೊ ಆತ್ಮೀಯರೇ, ಈ ಮೇಲಿನ ಏನು ಚಾಲ್ತಿ ಖಾತೆ ಇದೆಯಲ್ಲ, ಈ ಚಾಲ್ತಿ ಖಾತೆಯಲ್ಲಿ ಬರ್ತಕ್ಕಂಥ ಎಲ್ಲ ಸ್ವೀಕೃತಿಗಳು ಅಂದರೆ ರಿಸಿಪ್ಟ್ಸ್ ಮತ್ತು ಪೇಮೆಂಟ್ಸ್ ಪಾವತಿಗಳು ಇಲ್ಲಿ ಕೂಡಿಸೋಣ. ಇಲ್ಲಿ ನೋಡಿ, ಸ್ವೀಕೃತಿಗಳು ಅಥವಾ ರಿಸಿಪ್ಟ್ಸ್ ಏನಿದೆಯೋ ಎಲ್ಲ ಕೂಡಿಸಿದಾಗ ಬರ್ತಕ್ಕಂಥ ಫಲಿತಾಂಶ 1,33,000 ಕೋಟಿ ಫ್ರಾಂಕ್ಗಳು. ಆಮೇಲೆ ಈ ಒಂದು ಖರ್ಚು ಏನಿದೆಯೋ ಈ ಕಡೆಗೆ ಪಾವತಿಗಳನ್ನು ಪೇಮೆಂಟ್ಸ್ಗಳನ್ನು ಒಟ್ಟುಗೂಡಿಸಿದಾಗ ಅಂಕಿ ಸಂಖ್ಯೆಗಳನ್ನು ಒಟ್ಟುಗೂಡಿಸಿದಾಗ ಬರ್ತಕ್ಕಂಥ ಫಲಿತಾಂಶ 1,22,000 ಕೋಟಿ ಫ್ರಾಂಕ್ಗಳು. ಓಕೆ, ಸೊ ಇದಾಗಿತ್ತು ಚಾಲ್ತಿ ಖಾತೆಯ ಬಗ್ಗೆ ಚರ್ಚೆ. ಈಗ ನಾನು ಯಾವುದು ಈ ಕ್ಯಾಪಿಟಲ್ ಅಕೌಂಟ್ ಅಥವಾ ಬಂಡವಾಳ ಖಾತೆ ಕಡೆಗೆ ತಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಿ, ಬಂಡವಾಳ ಖಾತೆ ಪಡೆದ ಬಂಡವಾಳ ಎಷ್ಟದಪ್ಪ ಅಂತಂದರೆ 20,000 ಕೋಟಿ ಫ್ರಾಂಕ್ಗಳು. ಮತ್ತು ಪಾವತಿ ಮಾಡಿರ್ತಕ್ಕಂಥ ಬಂಡವಾಳ ಅಥವಾ ಪಾವತಿಯಾದ ಬಂಡವಾಳ 31,000 ಕೋಟಿ ಫ್ರಾಂಕ್ಗಳು. ಸೊ ಆತ್ಮೀಯರೇ, ಇಲ್ಲಿ ನೋಡಿ, ಈ ಮೊತ್ತವನ್ನು ಅಂದರೆ ಸ್ವೀಕೃತಿಗಳನ್ನು ಆಮೇಲೆ ಇಲ್ಲಿರ್ತಕ್ಕಂಥ ಪಡೆದ ಬಂಡವಾಳವನ್ನು 20,000ವನ್ನು ನಾವು ಕೂಡಿಸಿದಾಗ ನಮ್ಗೆ ಬರ್ತಕ್ಕಂಥ ಫಲಿತಾಂಶ ಅಂದರೆ A+B ಅಂತ ಹೇಳಿ ಮಾಡಿದ್ದಾನೆ. A ಅಂತಂದರೆ ಚಾಲ್ತಿ ಖಾತೆ, B ಅಂತಂದರೆ ಬಂಡವಾಳ ಖಾತೆ ಮೊತ್ತಗಳನ್ನು ನಾವು ಜಮಾ ಮಾಡಿದಾಗ ಬರ್ತಕ್ಕಂಥ ಫಲಿತಾಂಶ 1,53,000 ಕೋಟಿ ಫ್ರಾಂಕ್ಗಳು. ಹಾಗೆಯೇ ಇಲ್ಲೇನಪ್ಪ ಅಂತಂದರೆ ಒಟ್ಟು ಪಾವತಿಗಳನ್ನು ನಾವು ಅವಲೋಕನ ಮಾಡಿದಾಗ ಅಂದರೆ 1,22,000 crore francs ಪ್ಲಸ್ 31,000 crore francs it become equals to 1,53,000 crore francs. ಅಂದರೆ 1,22,000 ಫ್ರಾಂಕ್ಗಳು ಮತ್ತು 31,000 ಕೋಟಿ ಫ್ರಾಂಕ್ಗಳನ್ನು ಕೂಡಿಸಿದಾಗ ನಮಗೆ ಬರ್ತಕ್ಕಂಥ ಫಲಿತಾಂಶ ಎಷ್ಟಪ್ಪ ಅಂತಂದರೆ 1,53,000 ಕೋಟಿ ಫ್ರಾಂಕ್ಗಳು. ಸೊ ಆತ್ಮೀಯರೇ, ಇದೇನಪ್ಪ ಅಂತಂದರೆ ಹೇಗೆ ನಾವು ಏನಪ್ಪ ಅಂತಂದರೆ ಈ ಒಂದು ಸಂದಾಯ ಬಾಕಿ ಅಥವಾ ಪಾವತಿ ಶುಲ್ಕನ್ನು ತಿಳ್ಕೊಳ್ಳಬಹುದು ಅನ್ನುವಂತಹ ಒಂದು ಬಗೆಗಿರ್ತಕ್ಕಂತಹ ಚರ್ಚೆ. ಸೊ ಇಲ್ಲಿ ತನಕ ನಾವು ಎಷ್ಟು ಪ್ರಶ್ನೆಗೆ ಉತ್ತರ ಕೊಟ್ಟಿವಿ ಅಂತಂದರೆ 2 ಪ್ರಶ್ನೆಗಳಿಗೆ, ಅಂದರೆ ಪ್ರಶ್ನೆ ಎ ಮತ್ತು ಪ್ರಶ್ನೆ ಬಿ, ಇವೆರಡಕ್ಕೂ ಉತ್ತರವನ್ನು ಕೊಟ್ಟಿವಿ. ಇನ್ನೆಷ್ಟು ಉಳಿದ್ರಿ? ಪ್ರಶ್ನೆ ಸಿ ಒಂದು ಉಳಿದಿದೆ. ಆದ್ದರಿಂದ ಸಿಗೆ ಉತ್ತರ ಇಷ್ಟೇ.
ಈ ಮೇಲಿನ ಚಾಲ್ತಿ ಖಾತೆ ಮತ್ತು ಬಂಡವಾಳ ಖಾತೆಗಳ ಫಲಿತಾಂಶಗಳನ್ನು ಅವಲೋಕಿಸಲಾಗಿ ಫ್ರಾನ್ಸ್ ದೇಶದ ಸಂದಾಯ ಬಾಕಿಯ ಸ್ಥಿತಿಯು ಸಮತೋಲಿತವಾಗಿದೆ ಎಂದು ಕಂಡುಬರುತ್ತದೆ. ಅಂದರೆ ಇದು ಫ್ರಾನ್ಸ್ ದೇಶದ ಏನಪ್ಪ ಅಂತಂದರೆ ಒಟ್ಟು ಸ್ವೀಕೃತಿಗಳು ಒಟ್ಟು ಪಾವತಿಗಳಿಗೆ ಏನಾಗ್ಯಾವ್ರಿ ಸರಿಸಮವಾಗಿವೆ. ಅಂದರೆ ಒಟ್ಟು ಸ್ವೀಕೃತಿಗಳು 1,53,000 ಕೋಟಿ ಫ್ರಾಂಕ್ಗಳು ಮತ್ತು ಒಟ್ಟು ಪಾವತಿಗಳು ಏನಪ್ಪ ಅಂತಂದ್ರೆ 1,53,000 ಕೋಟಿ ಫ್ರಾಂಕ್ಗಳು ಎಂದು ಕಂಡುಬರುತ್ತದೆ. ಆ ನಿಟ್ಟಿನಲ್ಲಿ ಏನಪ್ಪ ಅಂತಂದರೆ ಫ್ರಾನ್ಸ್ ದೇಶವು ಏನಾಗೈತ್ರಿ ಸಮತೋಲಿತವಾಗಿರುವಂತಹ ಸಂದಾಯ ಬಾಕಿಯನ್ನು ಹೊಂದಿದೆ ಅಥವಾ ಸಂದಾಯ ಬಾಕಿಯ ಸ್ಥಿತಿಯನ್ನು ಹೊಂದಿದೆ ಅಂತ ಹೇಳಿ ನಾವೇನಪ್ಪ ಅಂತಂದರೆ 3ನೇ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು. ಸೊ ಆತ್ಮೀಯರೇ, ಎಷ್ಟು ನೀವು ಮಾಡಿದ್ದೇ ಆದರೆ ನಿಮಗೆ ಪೂರ್ತಿ ಅಂಕಗಳು ಬರೋದರಲ್ಲಿ ಯಾವುದೇ ಸಂದೇಹಗಳು ಇಲ್ಲ ಅಂಥೇಳಿ ನಂಬಿದ್ದೇನೆ. ಹಾಗೆಯೇ ನೀವು ಪ್ರಾಕ್ಟೀಸ್ ಮಾಡಿರಿ, ಪರ್ಫೆಕ್ಟ್ ಆಗಿರಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಹಂಚಿಕೆ ಮಾಡಿ. ಇಲ್ಲಿವರೆಗೆ ತಾವು ವೀಕ್ಷಿಸಿದ್ದಕ್ಕೆ, ಶೇರ್ ಮಾಡಿದ್ದಕ್ಕೆ, ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮಗೆ ನಮಸ್ಕಾರಗಳು.